ಫರ್ಟಿಲಿಟಿ ಪ್ರಿಸರ್ವೇಷನ್ ಅಥವಾ ಎಗ್ ಫ್ರೀಸಿಂಗ್ ಫೀಮೇಲ್ಸ್ ಅಲ್ಲಿ ಯಾರ್ಯಾರಿಗೆ ಮಾಡಬೇಕಾಗತ್ತೆ? ಇಂಪಾರ್ಟೆಂಟ್ ಇಂಡಿಕೇಶನ್ ಅಂತಂದ್ರೆ ಕ್ಯಾನ್ಸರ್ ಪೇಷಂಟ್ಸ್. ಸೊ ಬಿಫೋರ್ ಕೀಮೋಥೆರಪಿ, ಬಿಫೋರ್ ರೇಡಿಯೋಥೆರಪಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕಾಣುವಂಥದ್ದು ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ಕೆಲವು ಪೇಷಂಟ್ಸ್ಗೆ ನಮಗೆ ಗೊತ್ತಾಗುತ್ತೆ ಇವ್ರಿಗೆ ಬರ್ತಾ ಬರ್ತಾ ಫಾಸ್ಟ್ ಆಗಿ ಎಗ್ ಖಾಲಿ ಆಗಿಬಿಡುತ್ತೆ. ಓವೇರಿಯನ್ ಇನ್ಸಫಿಷಿಯನ್ಸಿ ಅಂತೀವಿ, ಕೆಲವು ಜೆನೆಟಿಕ್ ಸಿಂಡ್ರೋಮ್ ಇಂದ ಇರ್ಬೋದು, ಅಥವಾ ಮುಂಚೆ ಓವೇರಿಯನ್ ಸರ್ಜರಿ, ಓವರೀಸ್ ಮೇಲೆ ಯಾವ್ದಾದ್ರು ಆಪರೇಷನ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಓವರೀಸ್ ಮೇಲೆ ಸರ್ಜರಿ ಆಗುತ್ತೆ ಅಂತ ಅನ್ಸೋರಿಗೆ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ರಿಪೀಟೆಡ್ ಟಾರ್ಷನ್ ಇರ್ಬೋದು, ಈ ಥರದವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಇನ್ನೊಂದು ಸೋಷಿಯಲ್ ಅಥವಾ ಎಲೆಕ್ಟಿವ್ ಎಗ್ ಫ್ರೀಸಿಂಗ್. ಈಗ ನಾನು ಇನ್ನೂ 5 ವರ್ಷ 10 ವರ್ಷ ಮಗು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಆದರೆ ನಂಗೆ ಮಗು ಬೇಕೇ ಬೇಕು, ಮದುವೆ ಆಗ್ತೀನ ಇಲ್ವಾ ಗೊತ್ತಿಲ್ಲ, ಮಗು ಬೇಕು, ಅದು ಆಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಅವಾಗ ನಾವು ನಮ್ಮದು ಎಗ್ನ ನಾವು ಸ್ಟೋರ್ ಮಾಡ್ಕೋಬೋದು. ಸೊ ನಾವು ಎಷ್ಟು ಎಗ್ ಫ್ರೀಸ್ ಮಾಡಬೇಕಾಗುತ್ತೆ, ನಿಮ್ದು ರಿಸರ್ವ್ ಏನಿರುತ್ತೆ ಎಲ್ಲ ಚೆಕ್ ಮಾಡಿಬಿಟ್ಟು ಅದನ್ನು ಕೂಡ ಮಾಡ್ಬೋದು. ಹಾಗಾಗಿ ಎನಿ ಕ್ವೈರಿ ಇದ್ದರೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಆಮೇಲೆ ನೀವು ನಿಮ್ಮ ಡಿಸಿಷನ್ಸ್ನ ತಗೊಳ್ಳಿ.